ಈ ಕ್ಷಣದ ಎಲ್ಲ ಬೆಳವಣಿಗೆ ನೋಡ್ತಾ ಇದ್ರೆ 13ನೇ ತಾರೀಕು ಕರ್ನಾಟಕ ಬಂದ್ ಆಗೋದ್ರಲ್ಲಿ ಅನುಮಾನನೇ ಇಲ್ಲ ಅಂತ ಅನಿಸ್ತಾ ಇದೆ. SC/ST ಕಾಯ್ದೆಯನ್ನ ಕೇಂದ್ರ ಸರ್ಕಾರ ತಿದ್ದುಪಡಿ ಮಾಡಿತ್ತು. ತಿದ್ದುಪಡಿ ಮಾಡಿದ್ದಕ್ಕೆ ದೇಶದಲ್ಲಿ ಸಾಕಷ್ಟು ಪ್ರತಿಭಟನೆಗಳು ಕೂಡ ನಡೆದಿತ್ತು. ತಿದ್ದುಪಡಿ ರದ್ದುಗೊಳಿಸಿ ಅಂತ ಸುಪ್ರೀಂ ಕೋರ್ಟ್ಗೆ 16 ಅರ್ಜಿಗಳು ಕೂಡ ಸಲ್ಲಿಕೆ ಆಯಿತು. ಕೊನೆಗೆ ಕೇಂದ್ರ ಸರ್ಕಾರ ಕೂಡ ಸುಪ್ರೀಂ ಕೋರ್ಟ್ ಮೆಟ್ಲೇರಿತು. ಈಗ ಎಲ್ಲದಕ್ಕೂ ಕೂಡ ಸುಪ್ರೀಂ ಕೋರ್ಟ್ ತಿಲಾಂಜಲಿ ಹಾಡಿದೆ. ತಿದ್ದುಪಡಿ ಕಾಯ್ದೆಯನ್ನ ಎತ್ತಿ ಹಿಡಿದಿದೆ. SC/ST ಜನರ ಮೇಲೆ ದೌರ್ಜನ್ಯ ನಡೆದ್ರೆ ಇನ್ಮುಂದೆ ಮುಲಾಜಿಲ್ಲದೆ ಕೇಸ್ ಬೀಳತ್ತೆ. SC/ST ಜನರ ಮೇಲೆ ಹಲ್ಲೆ ನಡೆದ್ರೆ ಇನ್ಮುಂದೆ ಪೊಲೀಸರು ಅದು ಇದು ಅಂತ ಕಾರಣ ಕೊಡಬೇಕಿಲ್ಲ ಅಂತ ಮಹತ್ವದ ಆದೇಶ ಹೊರಡಿಸಿದೆ ಸುಪ್ರೀಂ ಕೋರ್ಟ್ನ 3 ನ್ಯಾಯಮೂರ್ತಿಗಳ ತ್ರಿಸದಸ್ಯ ಪೀಠ. ಹಾಗಿದ್ರೆ ಏನಿದು SC/ST ತಿದ್ದುಪಡಿ ಕಾಯ್ದೆ ರಗಳೆ ಅಂತ ನೋಡುವುದಾದ್ರೆ, SC/ST ದೌರ್ಜನ್ಯ ತಡೆ ಕಾಯ್ದೆ 1989 ದುರುಪಯೋಗ ಆಗ್ತಾ ಇದೆ ಅಂತ ಸಾಮಾಜಿಕ ಕಾರ್ಯಕರ್ತರಿಂದ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹೋಗಿತ್ತು. ಅದು 2018ರಲ್ಲಿ ವಿಚಾರಣೆ ನಡೆಸಿ 20/3/2018ರಂದು ಸುಪ್ರೀಂ ಕೋರ್ಟ್ ದ್ವಿಸದಸ್ಯ ಪೀಠ ಆದೇಶ ನೀಡಿತ್ತು. SC/ST ದೌರ್ಜನ್ಯ ಕಾಯ್ದೆ ದುರುಪಯೋಗ ಆಗ್ತಾ ಇದೆ. ಮುಗ್ಧರನ್ನ SC/ST ಕಾಯ್ದೆ ಹೆಸರಲ್ಲಿ ಬ್ಲಾಕ್ ಮೇಲ್ ಮಾಡಲಾಗ್ತಾ ಇದೆ. ಸರ್ಕಾರಿ ನೌಕರರು, ಜನಸಾಮಾನ್ಯರ ವಿರುದ್ಧ ಸುಳ್ಳು ಕೇಸ್ ದಾಖಲಾಗ್ತಾ ಇದೆ. ಕಾಯ್ದೆ ಅಡಿ ದೂರು ದಾಖಲಾದ್ರೆ ಏಕಾಏಕಿ FIR ಮಾಡಬಾರದು. ದೂರು ಬಂದಾಗ ಪ್ರಾಥಮಿಕ ವಿಚಾರಣೆ ನಡೆಸಿ ಸತ್ಯ ಪರಿಶೀಲಿಸಬೇಕು. ಪ್ರಾಧಿಕಾರ, ಪೊಲೀಸ್ ವರಿಷ್ಠಾಧಿಕಾರಿ ಅನುಮತಿ ಪಡೆದು ಬಂಧಿಸಬೇಕು. ಅಗತ್ಯವಿದ್ರೆ ಆರೋಪ ಹೊತ್ತವರು ನಿರೀಕ್ಷಣಾ ಜಾಮೀನು ಪಡೆಯಬಹುದು ಅಂತ 2 ನ್ಯಾಯಮೂರ್ತಿಗಳ ಪೀಠ ಸೂಚನೆ ಕೊಟ್ಟಿತ್ತು. 2018ರಲ್ಲಿ ಸುಪ್ರೀಂ ಕೋರ್ಟ್ ದ್ವಿಸದಸ್ಯ ಪೀಠ ಈ ಆದೇಶ ಕೊಟ್ಟ ಮೇಲೆ ದೇಶದಾದ್ಯಂತ ಭಾರೀ ಪ್ರತಿಭಟನೆ ವ್ಯಕ್ತವಾಯಿತು. ಗಲಾಟೆಗಳಾದವು. ಹಲವರು ಜೀವವನ್ನು ಕಳೆದುಕೊಂಡರು. ಆಗ ಕೇಂದ್ರ ಸರ್ಕಾರ ವಿಧಿ ಇಲ್ಲದೆ ದ್ವಿಸದಸ್ಯ ಪೀಠದ ಆದೇಶ ಪಾಲಿಸದೆ ಜನರ ಪ್ರತಿಭಟನೆಗೆ ಮಣಿಯಬೇಕಾಯಿತು. SC/ST ದೌರ್ಜನ್ಯ ಕಾಯ್ದೆಯನ್ನ ತಿದ್ದುಪಡಿ ಮಾಡಿತು. SC/ST ದೌರ್ಜನ್ಯ ತಡೆ ಕಾಯ್ದೆ 1989 ಕಾಯ್ದೆಯನ್ನ SC/ST ದೌರ್ಜನ್ಯ ತಡೆ ತಿದ್ದುಪಡಿ ಕಾಯ್ದೆ 2018 ಕೇಂದ್ರ ಸರ್ಕಾರ ಜಾರಿಗೆ ತಂತು. 2018 ಆಗಸ್ಟ್ನಲ್ಲಿ ಸಂಸತ್ನಲ್ಲಿ ತಿದ್ದುಪಡಿ ಮಸೂದೆಗೆ ಒಪ್ಪಿಗೆಯನ್ನು ಪಡೆದು ಅನುಮೋದನೆ ಕೊಡ್ತು. SC/ST ಜನ ದೂರು ಕೊಟ್ಟಾಗ ಪ್ರಾಥಮಿಕ ತನಿಖೆ ಅಗತ್ಯ ಇಲ್ಲ. ಆರೋಪ ಹೊತ್ತವರ ಬಂಧನಕ್ಕೆ ಹಿರಿಯ ಅಧಿಕಾರಿಗಳ ಒಪ್ಪಿಗೆ ಬೇಕಿಲ್ಲ. ದಲಿತರ ಮೇಲೆ ದೌರ್ಜನ್ಯ ನಡೆದ್ರೆ FIR ದಾಖಲಿಸಬಹುದು ಅಂತ ತಿದ್ದುಪಡಿ ಕಾಯ್ದೆ ತಂದಿತ್ತು. ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ ಆದೇಶಕ್ಕೆ ಮನ್ನಣೆ ನೀಡಿಲ್ಲ ಅಂತ ಸಾಮಾಜಿಕ ಕಾರ್ಯಕರ್ತ ಪೃಥ್ವಿರಾಜ್ ಚೌಹಾಣ್, ಶರ್ಮಾ ಸೇರಿ ಹಲವರು ಕೇಂದ್ರದ ವಿರುದ್ಧ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕಿದ್ರು. ಕೇಂದ್ರ ಸರ್ಕಾರ ಮಾಡಿರೋ ತಿದ್ದುಪಡಿ ಕಾಯ್ದೆಗೆ ಸಾಂವಿಧಾನಿಕ ಮಾನ್ಯತೆ ಇಲ್ಲ ಅಂತಾನು ಪ್ರಶ್ನೆ ಮಾಡಿದ್ರು. ಸುದೀರ್ಘ ವಿಚಾರಣೆ ನಡೆಸಿದ ತ್ರಿಸದಸ್ಯ ಪೀಠ ಇವತ್ತು ಕೇಂದ್ರ ಸರ್ಕಾರದ ಪರವಾಗಿಯೇ ತೀರ್ಪು ನೀಡಿದೆ. SC/ST ದೌರ್ಜನ್ಯ ತಡೆ ತಿದ್ದುಪಡಿ ಕಾಯ್ದೆ 2018 ಸರಿ ಇದೆ. ತಿದ್ದುಪಡಿ ಕಾಯ್ದೆ 2018ಕ್ಕೆ ಸಾಂವಿಧಾನಿಕ ಮಾನ್ಯತೆ ಇದೆ. SC/ST ಜನರ ಮೇಲೆ ನಡೆಯುವ ದೌರ್ಜನ್ಯ ಆಗಬಾರದು. ದೌರ್ಜನ್ಯ ಆರೋಪ ಹೊತ್ತವರಿಗೆ ನಿರೀಕ್ಷಣಾ ಜಾಮೀನಿಲ್ಲ. ಕಾಯ್ದೆಯಡಿ ದೂರು ಕೊಟ್ಟಾಗ ಪ್ರಾಥಮಿಕ ತನಿಖೆ ಬೇಕಿಲ್ಲ. FIR ದಾಖಲಿಸಲು ಹಿರಿಯ ಅಧಿಕಾರಿಗಳ ಅನುಮತಿ ಬೇಕಿಲ್ಲ. ವಿಶೇಷ ಕೇಸ್ ಇದ್ರಷ್ಟೇ ನಿರೀಕ್ಷಣಾ ಜಾಮೀನು ಪಡೆಯಬಹುದು ಅಂತ ತ್ರಿಸದಸ್ಯ ಪೀಠ ಆದೇಶ ಕೊಟ್ಟಿದೆ. ಇವತ್ತಿನ ತ್ರಿಸದಸ್ಯ ಪೀಠದ ತೀರ್ಪಿಗೆ ಖರ್ಗೆ ಖುಷಿ ವ್ಯಕ್ತಪಡಿಸಿದ್ರು. ಇದನ್ನ ಏನೀಗ ಹೊಸದು ಅಪೇಲ್ಡ್ ಇವತ್ತು ಮಾಡಿದ್ದಾರೆ, ಇದು ಒಳ್ಳೆಯದು. ಯಾಕಂದ್ರೆ ಇಂಥ ಕಾನೂನಿನ ಸ್ಪಿರಿಟ್ ಅನ್ನ ತಿಳ್ಕೊಂಡು ಅದರ ಉದ್ದೇಶಗಳನ್ನ ತಿಳ್ಕೊಂಡು ಇಂಟೆನ್ಷನ್ ಏನಿದೆ ಸರ್ಕಾರದ್ದು ಅದು ತಿಳ್ಕೊಂಡು ಮಾಡಿದ್ರೆ ಇದು ಒಳ್ಳೆಯದು. ಅದಕ್ಕಾಗಿ ಇಂಥ ಜಜ್ಮೆಂಟ್ ಅನ್ನ ನಾವು ವೆಲ್ಕಮ್ ಮಾಡ್ತೀವಿ. ಸೊ SC/ST ತಿದ್ದುಪಡಿ ಕಾಯ್ದೆ ಪ್ರಕಾರ SC/ST ಜನರ ಮೇಲೆ ಹಲ್ಲೆ ಮಾಡೋ ಹಂಗಿಲ್ಲ, ದೌರ್ಜನ್ಯ ಎಸಗೋ ಹಂಗಿಲ್ಲ. ಒಂದ್ ವೇಳೆ SC/ST ಅಂತ ನಿಮ್ಮ ಮೇಲೆ ಹಲ್ಲೆ, ದೌರ್ಜನ್ಯ ನಡೆದ್ರೆ ನೀವು ದೂರು ದಾಖಲಿಸಬಹುದು.